ನಮಗೂ ಅವ್ರಿಗೂ ಸಂಬಂಧ ಇಲ್ಲ ಅಂದಮೇಲೆ ನೀವು ಯಾಕೆ ಅವ್ರಿಗೆ ಬಾಯಿ ಕೊಡಕ್ಕೆ ಹೋಗ್ತೀರಾ? ಮಾವ, ಇವ್ನು ಇಳ್ದಿರೋ ಹೊತ್ತಲ್ಲಿ ಅವಳು ಇಲ್ಲಿಗೆ ಬಂದು ಎಂತೆಂತ ನಾಟಕ ಮಾಡ್ತಿದ್ದಾಳೆ ಅಂತ ಇವನಿಗೂ ಗೊತ್ತಾಗ್ಬೇಕಲ್ವಾ ಮಾವ? ಅದಕ್ಕೆ ಹೇಳ್ತಾ ಇದ್ದೀನಿ. ನೋಡು ವಿಕ್ರಮ್, ನೀನ್ ಹೆಂಡ್ತಿನ ಅಕ್ಕ, ಅವನ ಹೆಂಡ್ತಿ ನಾನು. ಹಾ ಸರಿ ಸರಿ, ಆ ವೇದನ ಮಹಡಿ ಮೇಲೇನೆ ಇರಕ್ ಹೇಳು. ಸುಮ್ನೆ ನಮ್ಮ ಉಸಬರಿಗೆ ಬರ್ಬೇಡ ಅಂತ ಹೇಳು. ಮುಗಿತಾ ನಿಮ್ಮ ಮಾತುಕತೆ? ನಮ್ಮ ಮಾನ ಮರ್ಯಾದೆ ಕಳಿಬೇಕು ಅಂತ ಹುಟ್ಟಿದವ್ರ ಜೊತೆ ನೀವು ವಾಗ್ವಾದ ಮಾಡೋದು ನನಗೆ ಇಷ್ಟ ಇಲ್ಲ. ಯಾಕೋ ಆ ಕಡೆ ಹೋಗ್ತಾ ಇದೆಯಾ? ಶೇಕ್ ಹೇಳಿದ್ಮೇಲೆ ಇಲ್ಲೇನು ನಡೀತು ಅಂತ ನಾನು ಕೇಸ್ ಮಾಡ್ಕೋಬಲ್ಲೆ. ನಿನಗಿರೋ ಪರಿಸ್ಥಿತಿಲಿ ಬೇತಣ್ಣಿಗೆ ಡೈರೆಕ್ಟಾಗಿ ಸಪೋರ್ಟ್ ಮಾಡೋಕ್ಕಾಗ್ತಿಲ್ಲ ನಂಗೆ ಗೊತ್ತು. ಅಮ್ಮ, ನಾನು ನಿನ್ನ ಮಾತು ಮುಡ್ದಿದ್ದೀನಿ, ತಪ್ಪೇ. ಅದಕ್ಕೋಸ್ಕರ ನೀನು ನನಗೆ ಬೈ ಹೊಡಿ ಏನು ಬೇಕಾರ ಮಾಡಮ್ಮ. ನಾನು ನಿನ್ನ ಮಗ. ಅದೇ ಪ್ಲೀಸ್ ಮಾ, ನನ್ನ ಜೊತೆ ಮಾತಾಡಮ್ಮ. ನನ್ನ ಮೇಲಿರೋ ಬೇಜಾರಿಗೆ ನೀನು ಊಟ ಬಿಡೋದು, ಮಾತ್ರೆ ತಗೊಳ್ದೇ ಇರೋದು, ಪ್ಲೀಸ್ ಮಾ, ಇದೆಲ್ಲ ಮಾಡಬೇಡಮ್ಮ. ನನಗೆ ನನ್ನಮ್ಮ ಚೆನ್ನಾಗಿರ್ಬೇಕು ಅಮ್ಮ. ಈ ಪ್ರಾಬ್ಲಮ್ ಕ್ರಿಯೇಟ್ ಆಗಿರೋದು ನನ್ನಿಂದ ತಾನೆ. ನಾನೇ ಸಾಲ್ವ್ ಮಾಡ್ತೀನಮ್ಮ. ಇವತ್ತಲ್ಲ ನಾಳೆ ನಾನೆಲ್ಲ ಸಾಲ್ವ್ ಮಾಡಿ ಮನೆಗೆ ವಾಪಸ್ ಬರ್ತೀನಿ. ಅವಾಗ ನಮ್ಮನ್ನು ಬರ ಮಾಡ್ಕೊಳ್ಳೋದಕ್ಕೆ, ಚೆನ್ನಾಗಿರಿ ಅಂತ ಆಶೀರ್ವಾದ ಮಾಡೋಕ್ಕೆ ನನಗೆ ನನ್ನ ಹಳೆ ಜಯಮ ಬೇಕು. ಆ ಹಳೆ ಜಯಮ ಬೇಕು ನನಗೆ. ಮಾ, ಪ್ಲೀಸ್ ಮಾ, ಕ್ಷಮಿಸ್ಬಿಡಮ್ಮ. ಸಾರಿ ಮಾ. ಅಮ್ಮ ನನ್ನಿ ಜನುಮ ನಿನ್ನ ವರದಾನವಮ್ಮ. ಅಮ್ಮ ನಿನಗ್ಯಾರು ಸಮ, ನನ್ನ ಜಗ ನೀನೇ ಅಮ್ಮ. ನಿನ್ನ ಆಲಾಲಿ ಪದ ನನ್ನ ಒಳಗೆ ಸದಾ ನಿಲದೆ ಮಿಡಿದಿದೆ ಅಮ್ಮ. ಗುಡಿಯ ಹಂಗಿರದ ಕೀರ್ತನೆ ಬೇಗಿರದ ನಡೆವ ದೈವವೇ. ಜಯ, ಇದುವರೆಗೂ ಇವನ ಮಾತಿಗೆ ನೀನು ಹತ್ತಿದ್ದು ಸಾಕು. ಮೊದಲೇ ನಿನಗೆ ಹುಷಾರಿಲ್ಲ. ಯಾರ್ಯಾರ ಮಾತಿಗೂ ನಿನ್ನ ಮನಸ್ಸು ನೋಯಿಸ್ಕೊಂಡು ಆರೋಗ್ಯನ ಇನ್ನಷ್ಟು ಹಾಳು ಮಾಡ್ಕೋಬೇಡ. ನಮ್ಮ ಕಷ್ಟ ನಮಗಿರಲಿ. ಯಾರ್ಯಾರೋ ಬಂದು ನಮ್ಮ ಯೋಗಕ್ಷೇಮ ವಿಚಾರಿಸ್ಕೊಳ್ಳೋದು ಬೇಕಾಗಿಲ್ಲ. ತೀರಾ ಕೆಳಮಟ್ಟಕ್ಕೆ ನಾವು ಇನ್ನೂ ಹೋಗಿಲ್ಲ. ವೆಂಕಿ, ಅವನ ಹೊರಗೆ ಹೋಗಿ ಹೇಳೋ. ಏನೋ ಅಪ್ಪ ಹೇಳಿದ್ ಕೇಳಿಸ್ತಾ ಇಲ್ವಾ? ಅಮ್ಮ, ಇನ್ನೊಂದ್ಸರಿ ಬೇಡ್ಕೊತಿದ್ದೀನಿ, ಕ್ಷಮಿಸ್ಬಿಡಮ್ಮ.
ಬೆತ್ತಳ ಬೆತ್ತಳ ಎಲ್ಲಿ ಹೋದ್ ಬೆತ್ತಳ 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 ನನ್ನ 3 ಜನ ಸೊಸೆಂದ್ರಲ್ಲಿ ಯಾರಾದರೂ ಒಬ್ಬರು ಸದಾ ಜಯ ಜೊತೆ ಇರಿ. ಯಾರ್ಯಾರೋ ಬಂದು ಸಹಾಯ ಮಾಡೋ ಪರಿಸ್ಥಿತಿ ತಂದ್ಕೋಬೇಡಿ. ಬೆತ್ತಳ ಗುಂಡ ಮಾ ಸಾಕು ನೋಡು, ಸಾಕು ಹೋಗ್ಬೇಡ. ಗುಂಡ ಗುಂಡ ಮನೇಲಿ ಏನೇ ನಡೆದ್ರು ಅದಕ್ಕೆ ನಾನೇ ಕಾರಣ ಅನ್ನೋ ಥರ ಆಗ್ತಿದೆ ಗುಂಡ. ನಿಜವಾಗ್ಲೂ ಬೇಕು ಅಂತ ಮನೆಗೆ ಹೋಗಿಲ್ಲ ಗೊತ್ತಾ? ಅಮ್ಮನಿಗೆ ಹುಷಾರಿಲ್ವಲ್ಲ, ಅದಕ್ಕೆ ಅವ್ರಿಗೆ ಹೆಲ್ಪ್ ಮಾಡಕ್ ಹೋದೆ ಅಷ್ಟೇ. ಎಲ್ಲ ವಿಷಯ ಗೊತ್ತಾಯ್ತು. ಮನೇಲಿ ದೊಡ್ಡ ಜಗಳನೇ ನಡೀತು. ಒಂದು ಪ್ರಾಣ ಕಾಪಾಡಿದೆ ಕಣೆ. ನಿಜವಾಗ್ ನನಗೆ ಹೆಮ್ಮೆ ಆಗ್ತಿದೆ. ರಿಯಲಿ ಪ್ರೌಡ್ ಆಫ್ ಯು. ಏಯ್, ನಿಂತರ ಹೆಂಡತಿ ನನಗೆ ಸಿಗೋದಕ್ಕೆ, ನಿಂತರ ಸೊಸೆ ನಮ್ಮ ಅಮ್ಮನಿಗೆ ಸಿಗೋದಕ್ಕೆ ನಾವಿಬ್ರು ತುಂಬಾ ಪುಣ್ಯ ಮಾಡಿದ್ವಿ ಕಣೆ. ಗುಂಡ ಇಷ್ಟೊಂದು ದೊಡ್ಡ ಮಾತೆಲ್ಲ ಆಡಬೇಡ. ಅಮ್ಮನಂತ ಅತ್ತೆಂಗೆ ಪಡೆಯೋದಕ್ಕೆ ನಾನು ತುಂಬ ಅದೃಷ್ಟ ಮಾಡಿದ್ದೀನಿ. ಅಲ್ಲ ಗುಂಡ, ಅಮ್ಮನಿಗೇನಾದರೂ ಕಷ್ಟ ಆದರೆ ನಾನು ಸಹಾಯ ಮಾಡೋ ಹಾಗಿಲ್ವಾ? ಮನುಷ್ಯತ್ವನು ಮೀರಿ ಇವ್ರದ್ದೇನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲ. ನಾನು ರೂಮಿಗೆ ಹೋಗಿ ನೋಡೋಷ್ಟರಲ್ಲಿ ಅಮ್ಮ ಪ್ರಜ್ಞೆ ತಪ್ಪಿದ್ದಿದ್ರು ಗುಂಡ. ನಾನು ವಸಕ್ಕ ಏನೇನೋ ಕಸರತ್ತು ಮಾಡಿ ಅವ್ರನ್ನ ಸರಿ ಮಾಡಿದ್ವಿ. ಅಷ್ಟರಲ್ಲಿ ಆ ಶೈಲು ಅಕ್ಕ ಮತ್ತೆ ಸಾಕ್ಷಿ ಬಂದು ಜೋರಾಗಿ ಗಲಾಟೆ ಮಾಡ್ತಾರೆ. ನಾನೇ ಅಮ್ಮನಿಗೆ ಏನೇನೋ ಮಾತಾಡಿ ಟೆನ್ಷನ್ ಕೊಟ್ಟಿದ್ದೀನಿ ಅಂತ ನನಗೆ ಬೈತಾರೆ ಗುಂಡ. ಅವಳಿಗೆ ಜನ್ಮದಲ್ಲಿ ಬುದ್ಧಿ ಬೇರಲ್ಲ ಕಡೆ. ಅವಳು ನೀರೋ ತನಕ ಪ್ರಾಬ್ಲಮೇ. ನೋಡು, ನೀನು ಹೇಳೋ ಪ್ರಕಾರ ಈ ತಿದ್ದಿ ಬುದ್ಧಿ ಪ್ರೀತಿಯಿಂದ ಇವನ್ನ ಸರಿ ಮಾಡೋಕ್ಕಾಗಲ್ಲ. ಒಂದು 5 ನಿಮಿಷ ಸುಮ್ಮನೆ ನಾನು ಸರಿ ಮಾಡ್ತೀನಿ. ಏ ಗುಂಡ, ನೋಡ್ಗುಂಡ, ಅವಳು ನಮ್ಮ ಜವಾಬ್ದಾರಿ ಗುಂಡ. ಬೆಂಕಿ ಬಿದ್ದು ನಿನ್ನ ಜವಾಬ್ದಾರಿಗೆ. ಜವಾಬ್ದಾರಿ ಅಂತ ಜವಾಬ್ದಾರಿ. ಒಂದು ದಿನ ನೀನು ಹಾಕೊಂಡು ರುಬ್ತಾಳೆ, ನೀನು ರುಬ್ಬಿಸ್ಕೋ. ಸಹಿಸ್ಕೊಳ್ಳೋದಕ್ಕೆ ಒಂದು ಲಿಮಿಟೇಷನ್ ಅಂತಿದೆ. ನೀನು ಒಂದು 5 ನಿಮಿಷ ಸುಮ್ಮನಿರು. ಹೇಗೆ ಟ್ಯಾಕಲ್ ಮಾಡ್ಬೇಕು ನನಗೆ ಗೊತ್ತು. ಇಲ್ಲೇ ಇನ್ನೇರು ಬಂದೆ. ಏ ಗುಂಡ, ಆ ದಾರಿ ಸರಿ ಇಲ್ಲ ಅಂತ ನಾನು ಹೇಳ್ತಿದ್ದೀನಲ್ಲ, ಸುಮ್ಮನಿರು. ಗುಂಡ ಪ್ಲೀಸ್ ಸಮಾಧಾನ ಮಾಡ್ಕೊ. ಇಲ್ಲಿ ನೋಡು, ಕಾಮ್ ಡೌನ್ ಗುಂಡ ಪ್ಲೀಸ್. ಮಾವ ನನ್ನನ್ನು ಹೊರಗೆ ನೋಡು ಅಂತ ಹೇಳಿದ್ರಲ್ಲ, ಅದಕ್ಕಷ್ಟೇ ಬೇಜಾರಾಯ್ತು, ಇನ್ನೇನಿಲ್ಲ ಗುಂಡ. ಏಯ್, ಮೇಷ್ಟ್ರ ಬಗ್ಗೆ ನಿಂಗೆ ಗೊತ್ತು ತಾನೆ? ಅಲ್ಲ, ಅಷ್ಟಕ್ಕೆಲ್ಲ ನಿಂಗೆ ಕಣ್ಣೀರು ಹಾಕೊಂಡು. ನಂಗೆ ಗೊತ್ತಿದೆ, ಆದರೂ ಸ್ವಲ್ಪ ಹರ್ಟ್ ಆಯ್ತು ಅಷ್ಟೇ. ಬಿಡು, ಎಲ್ಲರೂ ಸರಿ ಹೋಗುತ್ತೆ. ಹಾ, ಏಯ್, ಏನೇ ನೀನು? ನಿಂಗಿನ್ನ ನಂಬಿಕೆ ಇದೆಯಾ? ನೀನು ನನ್ನ ಜೊತೆಲಿ ಇರ್ತಿಲ್ಲ ಗುಂಡ. ನಂಗೆ ನಂಬಿಕೆ ಇದೆ. ಇದು ಮಾತು ಅಂದ್ರೆ. ಐ ಲವ್ ಯು ಬಂಗಾರಿ. ಬನ್ನಿ ಕಿತ್ತೋಗಿರೋ ಜವಾಬ್ದಾರಿ ಇಲ್ಲ. ನೀನು ಸುಮ್ಮನೆ ನಾನು ಎಸಿತೀನಿ. ಏಯ್, ನಿನ್ನ ಜವಾಬ್ದಾರಿ ಸೈಕ್ ಬರ್ತಿದೆ ಕಣೆ. ಅದಕ್ಕೆ ಹೊರತಾಗ್ತೀನಿ ನಿನಗೆ. ಹೊಡಿತೀಯಾ? ಹೊಡಿತೀಯಾ? ನಿನ್ನೊಂದಿಗೆ